ಸೋಲನ್ನು ಪ್ರೀತಿಯಿಂದ ಸ್ವೀಕರಿಸಿದ ಹನುಮಂತನಿಗೆ ಇದೀಗ ಹನುಮನನ್ನು ಹೊಗಳಿ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಿದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮನ್ ಆಟ ತುಂಬ ಚೆನ್ನಾಗಿದೆ. ಸೊ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಗಲಾಟೆ ಮಾಡಿಕೊಂಡು ಆಚೆ ಹೋದ ನಂತರ ಬಿಗ್ ಬಾಸ್ ಅನ್ನೇ ನೋಡಬಾರ್ದು ಅಂದ್ಕೊಂಡಿದ್ದ ವೀಕ್ಷಕರಿಗೆ ಒಂದು ಬಿಗ್ ಬಾಸ್ ಟ್ವಿಸ್ಟ್ ಅನ್ನ ಕೊಡ್ತಾರೆ. ವೈಲ್ಡ್ ಕಾರ್ಡ್ ಪ್ರದರ್ಶನವನ್ನ ಬಂದಂತಹ ಹನುಮಂತ ಸೊ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಬರ್ತಾ ಕೆಲವು ದಿನಗಳ ಹಿಂದೆ ಇದೀಗ ಹನುಮಂತ ಡಲ್ ಆಗಿರೋದನ್ನು ನೋಡಿ ನಿಜಕ್ಕೂ ಹನುಮಂತ ಯಾಕೋ ಬಿಗ್ ಬಾಸ್ ಮನೆಯೊಳಗೆ ಇರೋದಿಲ್ವೇನೋ ಕೊನೆಯವರೆಗೂ ಅನ್ನೋದು ಇದೀಗ ಅನಿಸಿ ಬೇಸಿದೆ ವೀಕ್ಷಕರೇ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಟ ಆಡುವ ಏಕೈಕ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಉಳಿದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಬಹಳ ಸಪೋರ್ಟಿವೇಟ್ ಆಗಿ ಕುಚುಕು ಗೆಳೆಯ ಧನರಾಜ್ ಕೂಡ ಇದ್ದಾರೆ. ಸೊ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತನಾಡಿಸುವ ಒಬ್ಬ ಸ್ಪರ್ಧಿ ಅಂದ್ರೆ ಅದು ಹನುಮಂತ. ಸೊ ತಪ್ಪು ಮಾಡಿದರೆ ತಪ್ಪು ಅನ್ನೋದು ಅವನ ಗುಣ, ಸರಿ ಇದ್ರೆ ಸರಿ ಅನ್ನೋದು ಗುಣ. ತಪ್ಪು ಮಾಡಿದವರಿಗೆ ಸರಿ ಮಾಡಿದೆ ಅನ್ನುವಂಥ ಮೂರ್ಖ ಹನುಮಂತನಲ್ಲ. ಸೊ ಅಷ್ಟು ಒಂದು ಟ್ಯಾಲೆಂಟ್ ಇರುವಂತಹ ಹನುಮಂತನನ್ನ ಟಾರ್ಗೆಟ್ ಮಾಡಿ ಕಳಪೆ ಏನಾದ್ರು ಕೊಟ್ರ ಅನ್ನೋದು ಪ್ರಶ್ನೆ ಅಲ್ಲ. ಏಕೆಂದ್ರೆ ಅಸಲಿಗೆ ಹನುಮಂತ ಡಲ್ ಆಗಿರುವುದಕ್ಕೆ ಕಳಪೆ ಕೊಟ್ಟಿದ್ದು ನಿಜ. ಎಚ್ಚೆತ್ತುಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೆಳೆಯ ಧನರಾಜ್ ಅವರು ಕೊಟ್ಟ ರೀಸನ್ ಸಿಕ್ಕಾಪಟ್ಟೆ ಅಭಿಮಾನಿಗಳಿಗೆ ಇಷ್ಟ ಆಯಿತು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಲೋಕದಲ್ಲಿ ಮುಳುಗಿರುವ ಹನುಮಂತನನ್ನ ತಟ್ಟಿ ಹಬ್ಬಿಸಿದ್ರು ಅನ್ನೋದು ಧನರಾಜ್ ಈ ಒಂದು ವಿಚಾರ ವೀಕ್ಷಕರೇ. ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ ಈ ವಿಚಾರದಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಲಿಲ್ಲ. ಆದರೆ ವಿಚಾರ ಕೊನೆಗೂ ಕೂಡ ಬಹಿರಂಗಪಡಿಸಿದ್ದಾರೆ ಯಾವ ವಿಚಾರಕ್ಕೆ ಡಲ್ ಆಗಿದ್ದಾರೆ ಅನ್ನೋದನ್ನ. ಸದ್ಯ ಆದರೆ ಈಗ ಹನುಮಂತ ಇದೀಗ ಬಹಳ ಫೇವರೇಟ್ ಕಂಟೆಸ್ಟೆಂಟ್ ಕೂಡ ಹೌದು. ಎಲ್ಲದರಲ್ಲೂ ಫಸ್ಟ್ ಅತಿ ಹೆಚ್ಚು ವೋಟ್ ಮೂಲಕ ಪಡೆದು ಇದೀಗ ಮೊದಲಿಗೆ ಸೇಫ್ ಆಗ್ತಾ ಇದ್ದಾರೆ ಹನುಮಂತ ಅವರು. ಸೊ ಇದೀಗ ಹನುಮಂತನನ್ನ ಒಂದು ನಿಯತ್ತಿನ ಪಾಠ ಏನಪ್ಪಾ ಅಂದ್ರೆ, ಹನುಮಂತ ಕಳಪೆ ಪ್ರದರ್ಶನವನ್ನ ಕಂಡಿದ್ದು ಅಲ್ಲದೆ ಇದನ್ನ ಪ್ರೀತಿಯಿಂದ ಸೋಲ್ಬೇಕು, ಸೋತಾಗ ಖುಷಿ ಪಡಬೇಕು ಅನ್ನುವ ಮಾತನ್ನ ಹೇಳ್ತಾ ಆಚೆ ಬರ್ತಾರೆ, ಜೈಲು ಸೇರ್ತಾರೆ ವೀಕ್ಷಕರೇ. ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಗೆದ್ದಾಗ ಖುಷಿ ಪಡುವ ಮುಂಚೆ ಸೋತಾಗ ಖುಷಿಯನ್ನು ಅನುಭವಿಸಬೇಕು ಅನ್ನೋದು ಹನುಮಂತನ ಒಂದು ಗುಣ. ಆ ಒಂದು ಗುಣಕ್ಕೆ ಕಿಚ್ಚ ಸುದೀಪ್ ಅವರು ಉಗಳಿ ಆತನಿಗೆ ಚಪ್ಪಾಳೆಯ ಮೂಲಕ ವಿಶ್ ಮಾಡ್ತಾರೆ. ಸೊ ಇದು ಎಲ್ಲ ಒಂದು ಕಡೆ ಹನುಮಂತನ ಒಂದು ಒಳ್ಳೆಯ ಗುಣಕ್ಕೆ ಒಂದು ಚಿಕ್ಕ ಗೌರವ ಅಂತಾನೆ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.